ಇವೆಲ್ಲ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳ ರಾಷ್ಟ್ರಧ್ವಜವನ್ನು ನೋಡಿರಿ. ಆಶ್ಚರ್ಯ ಏನು ಅಂದ್ರೆ ಬೇರೆ ಬೇರೆ ರಾಷ್ಟ್ರಗಳ ಧ್ವಜದ ಮೇಲೆ ಚಂದ್ರನ ಚಿತ್ರ ಇದ್ದರೆ ಭಾರತೀಯ ವಿಜ್ಞಾನಿಗಳು ಚಂದ್ರನ ಮೇಲೇ ಭಾರತದ ರಾಷ್ಟ್ರಧ್ವಜ ಹಾರಿಸಿ ಬಂದರು. ಇದು ಹೆಮ್ಮೆ ನೋಡಿ. ಒಬ್ಬ ITI ಓದಿದ ಹುಡುಗ IIT ಒಳಗೆ PhD ಮಾಡಿ ಒಬ್ಬ ದೊಡ್ಡ ವಿಜ್ಞಾನಿ ಆದ. ಮಕ್ಕಳಿಗೆ ಹೆಂಗೆ ಬೆಳೆಸ್ಬೇಕು ನಾವು. ಒಬ್ಬನಿಗೆ 3 ಮಕ್ಕಳಿದ್ರಂತ. ಒಬ್ಬ ಡಾಕ್ಟ್ರ್ ಇದ್ದ, ಒಬ್ಬ ಇಂಜಿನಿಯರ್ ಇದ್ದ, ಒಬ್ಬ ಕಳು ಮಾಡ್ತಿದ್ದಂತ. ಅವ ಕಳು ಮಾಡೋದ ದೊಡ್ಡ ಉದ್ಯೋಗ ಒಂದು. ಅವ್ರ ಅಪ್ಪಗೆ ಹೇಳಿದ್ರಂತ ಯಾರೋ, ಅಲ್ಲ ಇವ 3ನೇ ಮಗ ಕಳು ಮಾಡ್ತಾನೆ, ಇವನು ಹೊರಗೆ ಹಾಕ್ಬೇಕಿಲ್ಲ ಮನೆ ಬಿಟ್ಟಂತ. ಅವ ಅಂದ, ಸುಮ್ಮನಿರು, ಮನೆ ನಡೆದ ಅವನಿಂದ ನಡೆಯಕತ್ತೈತಿ ನಮ್ಮದು, ಇವನು ಹೊರಗೆ ಹಾಕಿ ಏನು ಮಾಡಲಿ ನಾನು. ಹಿಂಗೆ ನಾವು ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಅವ್ರು ಯಾವಾಗ ವಿಜ್ಞಾನಿಗಳಾಗಬೇಕು. ಇಲ್ಲಿ ನಿಮ್ಮ ಮುಂದೆ ಒಬ್ಬ ಅಮ್ಮ ಕುಂತಾಳು. ಆಕೆ ಹೆಸರು ಶಾರಮ್ಮ. ಬೆಳಗಾವಿ ಹತ್ತಿರ ಚಿಕ್ಕಲಗುಡ್ಡದವರು. ಆಕೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಯಿತು. 7 ತಿಂಗಳ ಮಗುವಿಗೆ ಆಕೆ ಗರ್ಭವತಿ ಇದ್ದಾಗ ಯಜಮಾನ್ ತೀರ್ಕೊಂತಾನೆ. ಗಂಡ ತೀರ್ಕೊಂಡ ಮೇಲೆ ಆಕೆಗೆ ಮಗ ಹುಟ್ಟತಾನೆ. ಮಗನ ಜೀವನಕ್ಕೆ ಏನು ಮಾಡಬೇಕು, ಹೊಲ ಇಲ್ಲ, ಇದ್ದೊಂದಿಷ್ಟೇನೋ 1 ಎಕರೆ ಹೊಲ. ತಂದೆ ಸಹಕಾರದೊಂದಿಗೆ ಏನೋ ಕೆಲಸ ಪ್ರಾರಂಭ ಮಾಡ್ತಾಳೆ. ಆಕೆ ಓದಿದ್ದು ಬರೀ 3ನೇ ಕ್ಲಾಸ್. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ನಾನು ಕೇಳಿದೆ ಅಮ್ಮಗೆ, ಆಕೆ ಒಂದೇನೋ ಕೆಲಸ ಮಾಡ್ತಾಳೆ, ನೀ ಎಷ್ಟು ದುಡಿತೀಯಮ್ಮ ಅಂತ ಕೇಳಿದೆ ನಾನು. ಪ್ರತಿ ವರ್ಷ 50 ರಿಂದ 60 ಲಕ್ಷ ದುಡಿತೀನಿ ರೀ ಅಪ್ಪರ ಅಂತ ಹೇಳಿಲ್ಲ. ಈಗ ಬಿಡೋದೇ ಇಲ್ಲ. ಅವ್ರು ಕೆಳಗಿಡದ್ರಾಗ ನಮ್ಮ ಮಂದಿ ಫೋನ್ ನಂಬರ ತೊಗೊಂತಾರೆ. ಅವ್ರು ಏನಾರ ಮಾಡ್ತೀರಿ ಹೇಳಿ, ನಮಗೊಂದು ಸ್ವಲ್ಪ ವಿದ್ಯೆ ಕಲಿಸ್ಕೊಡ್ರಿ. ಏನು ದಾರ ಕಟ್ಕೊಂಡಿರಿ, ಏನು ಮಾಡಿರಿ ನೀವು ಅಂದ್ರೆ 50-60 ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕೆ 3ನೇ ಕ್ಲಾಸ್ ಓದಿದ ಹೆಣ್ಮಗಳು ದುಡಿತಾಳೆ. ಮತ್ತಕ್ಕೆ ಏನು ಮಾಡ್ತಾಳ್ರಿ ಅಂಥದ್ದಂದ್ರೆ ಕೌದಿ ಹೊಲಿತಾಳೆ. ಕೌದಿ ಹೊಲದ 50-60 ಲಕ್ಷ ದುಡಿತಾಳೆ. ಅಲ್ಲ, ಕೌದಿ ಹೊಲೆ ಅದ್ರೊಳಗೆ ಏನು 50-60 ಲಕ್ಷ? ನಮ್ಮ ಊರಾಗ ನಾವು ಹೊಚ್ಕೊಂಡು ಮೊಕ್ಕೊಂಡಿವಿ, ಅದ್ರ ಹೊಲ್ದಿಲ್ಲ ನಾವು ಯಾರು. ಅಂಥದ್ದೇನೈತ್ರಿ ಅಂದ್ರೆ ಆಕೆ ಹೊಲದ ಕೌದಿ ಅಮೇರಿಕದವರು ತೊಗೊಂತಾರೆ. ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾಳೆ ಕೌದಿ. ಆಮೇಲೆ ನಾ ಕೇಳಿದೆ, ಅಲ್ಲಮ್ಮ ಮತ್ತು ನೀ ಅಮೇರಿಕದವ್ರಿಗೆ ನಿನ್ನ ಕೌದಿ ಕಳಿಸ್ತಿ, ನೀವು ಓದಿದ್ದು 3ನೇ ಕ್ಲಾಸ, ಮತ್ತು ಭಾಷೆ ಹೆಂಗೆ ನಿನಗಂದು? ಯಪ್ಪ, ನಾ ಇಂಗ್ಲೀಷ್, ಹಿಂದಿ, ಮರಾಠಿ, ಕನ್ನಡ, ಕೊಂಕಣಿ 5 ಭಾಷೆ ಮಾತಾಡ್ತೀನಿ. PhD ಅವರು ನನ್ನಂಗೆ ಇಂಗ್ಲೀಷ್ ಮಾತಾಡೋದಿಲ್ಲ. ಹಂಗೆ ಅಂದಿದ್ದಕ್ಕೆ ನಾ ಇಂಗ್ಲೀಷ್ನಾಗ ಮಾತಾಡಿಲ್ಲ, ಒಟ್ಟು ಕನ್ನಡದಾಗ ಮಾತಾಡಿನ ಆಕೆ ಜೊತೆಗೆ. ಮತ್ತು ಅಷ್ಟೇ ಅಲ್ಲ, 50-60 ಮಂದಿ ಕೆಲಸ ಕೊಟ್ಟಾಳೆ ಹೆಣ್ಮಗಳಾಕಿ. 3ನೇ ಕ್ಲಾಸ್ ಓದಿದ ಹೆಣ್ಮಗಳು. 3ನೇ ಕ್ಲಾಸ್ ಓದಿದ ಹೆಣ್ಮಗಳು 5 ಭಾಷೆ ಮಾತಾಡಿ 50 ಮಂದಿಗೆ ಉದ್ಯೋಗ ಕೊಟ್ಟು 50-60 ಲಕ್ಷ ರೂಪಾಯಿ ವರ್ಷಕ್ಕೆ ದುಡಿತಾಳಂದರೆ ನಾವೇನಂತೀವಿ ಅಂದರೆ ನಮ್ಮ ಹಣೆ ಬರನ್ನ ಸರಿಗಿಲ್ರಿ ಅಂತ ನಾವು ಅಂತೀವಿ. ಆದ್ರೆ ಆಕೆ ನಮಗೇನು ಸ್ಫೂರ್ತಿ ಕೊಟ್ಟಾಳ ಅಂದ್ರೆ ಹಣೆಯ ಬರಹವನ್ನು ಬೆವರ ಹನಿಯಿಂದ ಅಳುಕಿಸಲಿಕ್ಕೆ ಸಾಧ್ಯ ಇದೆ ಅನ್ನುವ ಸತ್ಯ ನಮಗೆ ತೋರಿಸ್ಕೊಟ್ಟಿದ್ದಾಳೆ. ಅದಕ್ಕೆ ಆ ತಾಯಿಗೆ ಬರೇ ಚಪ್ಪಾಳೆ ತಟ್ಟು ಹೋಗಬೇಡ್ರಿ ನೀವು. ಒಂದೆರಡು ಸ್ಫೂರ್ತಿಯನ್ನು ನಮ್ಮ ಎದೆಯೊಳಗೆ ಉಡಿಸ್ಕೊಂಡು ಹೋಗ್ಬೇಕು ನಾವು. ಮತ್ತು ದುಡಿಯೋದನ್ನು ಕಲಿಬೇಕು ನಾವೆಲ್ಲ. ದೇವ್ರು ಎಷ್ಟು ದೊಡ್ಡವಂದ್ರೆ ಕಾಲಿಲ್ದವ್ರು ಭಾಳ ಮಂದಿ